ಇವತ್ತು ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ. ದಾಖಲೆಯ ಬಜೆಟ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸಿದ್ದಾರೆ. ಚಿತ್ರರಂಗಕ್ಕೆ ಸರ್ಕಾರ ಕೊಟ್ಟಂತಹ ಗಿಫ್ಟ್ಗಳ ಬಗ್ಗೆ ಚರ್ಚೆಯಾಗ್ತಾ ಇದೆ. ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಒಂದಿಷ್ಟು ಕಠಿಣ ನಿಯಮಗಳನ್ನ ಕೂಡ ಮಾಡಿದ್ದಾರೆ. ಚಿತ್ರರಂಗದತ್ತ ಹೆಚ್ಚಿನ ಒಲವನ್ನ ತೋರಿಸುವಂತಹ ಕೆಲಸವನ್ನ ಇವತ್ತಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಸಿನಿಮಾ ಕ್ಷೇತ್ರವನ್ನ ಉದ್ಯಮ ಅಂತ ಪರಿಗಣಿಸಿರುವುದು ಈ ಬಜೆಟ್ನ ವಿಶೇಷತೆ. ಹಾಗೆ ಒಂದಿಷ್ಟು ಸೌಲಭ್ಯಗಳನ್ನ ಘೋಷಣೆ ಮಾಡಿದ್ದಾರೆ. ಸ್ಯಾಂಡಲ್ವುಡ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡುವುದಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರಮುಖವಾಗಿ ಏಕರೂಪದ ದರವನ್ನ ನಿಗದಿಪಡಿಸಿದೆ ರಾಜ್ಯ ಸರ್ಕಾರ. OTT ಸ್ಥಾಪನೆಗೆ ಉತ್ತೇಜನವನ್ನ ನೀಡಲಾಗಿದೆ. ಫಿಲಂ ಸಿಟಿ ನಿರ್ಮಾಣಕ್ಕೆ ಒತ್ತನ್ನ ಕೊಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಮಂಡನೆ ಮಾಡಿದಂತಹ ಬಜೆಟ್ನಲ್ಲಿ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂತಹ ಕೊಡುಗೆ, ಮಾಡಿರುವಂತಹ ಯೋಜನೆಗಳು, ಜೊತೆಗೆ ರೂಪಿಸಿರುವಂತಹ ಒಂದಿಷ್ಟು ನಿಯಮಗಳು, ಅವುಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಚರ್ಚೆಯಾಗ್ತಾ ಇರೋದು ಏಕರೂಪದ ಟಿಕೆಟ್ ದರ ನಿಗದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2018ರಲ್ಲಿ ತಮ್ಮ ಆ ಅವಧಿಯ ಕೊನೆಯ ಬಜೆಟ್ನ ಸಿದ್ದರಾಮಯ್ಯ ಏನ್ ಮಂಡನೆ ಮಾಡಿದ್ರು, ಆ ಬಜೆಟ್ನಲ್ಲೇ ಈ ವಿಚಾರ ಘೋಷಣೆಯಾಗಿತ್ತು. 200 ರೂಪಾಯಿ ದರವನ್ನ ನಿಗದಿ ಮಾಡಿ ಘೋಷಣೆ ಮಾಡಲಾಗಿತ್ತು. ಆ ಬಳಿಕ ಅಧಿಸೂಚನೆಯನ್ನ ಕೂಡ ಹೊರಡಿಸಲಾಗಿತ್ತು. ಬಟ್ ಅದಾದ ನಂತರದಲ್ಲಿ ಮಲ್ಟಿಪ್ಲೆಕ್ಸ್ಗಳ ಮಾಲೀಕರು ಕೋರ್ಟ್ಗೆ ಹೋದಂತಹ ಕಾರಣ ಆ ಬಳಿಕ ಅದಕ್ಕೆ ತಡೆಯಾಜ್ಞೆಯನ್ನ ತರಲಾಗಿತ್ತು. ಅದಾದ ಬಳಿಕ ಸರ್ಕಾರವೇ ಅದನ್ನ ವಾಪಸ್ ಪಡೆಯುವಂತಹ ಕೆಲಸವನ್ನ ಮಾಡಿತ್ತು. ಈಗ ಮತ್ತೆ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ಏಕರೂಪದ ಟಿಕೆಟ್ ದರ ನಿಗದಿಯ ಘೋಷಣೆಯನ್ನ ಮಾಡಿದ್ದಾರೆ. ಫಿಲಂ ಸಿಟಿಗೆ ಅನುದಾನವನ್ನ ಘೋಷಣೆ ಮಾಡಿದ್ದಾರೆ. ಒಂದಿಷ್ಟು ವಿಶೇಷತೆಗಳು ಫಿಲಂ ರಂಗಕ್ಕೆ, ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿರುವಂತಹ ಘೋಷಣೆಗಳಲ್ಲಿ ಕಂಡು ಬರ್ತಾ ಇದೆ. ಚಂದನವನಕ್ಕೆ ಇವತ್ತಿನ ಬಜೆಟ್ನಲ್ಲಿ ಸಿಕ್ಕಂತಹ ಗಿಫ್ಟ್ಗಳು ಏನೇನು? ಸಿನಿಮಾ ಕ್ಷೇತ್ರವನ್ನ ಉದ್ಯಮ ಅಂತ ಪರಿಗಣಿಸುವುದಕ್ಕೆ ನಿರ್ಧಾರವನ್ನ ಮಾಡಿದೆ ರಾಜ್ಯ ಸರ್ಕಾರ. ಸಂಘಟಿತವಾಗಿಲ್ಲ, ವ್ಯಾಪಾರ ವಹಿವಾಟು ಅದರಲ್ಲಿ ಯಾವ ರೀತಿಯಾಗಿ ಆಗತ್ತೆ, ಅದರಲ್ಲಿ ಹೂಡಿಕೆ ಯಾವ ರೀತಿ ಆಗುತ್ತೆ, ಲಾಭ ಯಾವ ರೀತಿ ಆಗ್ತಿರುತ್ತೆ, ಅದೊಂದು ರೀತಿ ಕಂಪ್ಲೀಟ್ ಆಗಿ ಒಂದು ಸಂಘಟಿತವಾದಂತಹ ಉದ್ಯಮ ಅಂತ ಅದನ್ನ ಯಾವತ್ತೂ ಪರಿಗಣಿಸಿಯೇ ಇಲ್ಲ. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಸಿನಿಮಾ ಕ್ಷೇತ್ರವನ್ನ ಒಂದು ಉದ್ಯಮ ಅಂತ ಪರಿಗಣನೆಗೆ ತೆಗೆದುಕೊಳ್ಳುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಜೊತೆಗೆ ಕೈಗಾರಿಕಾ ನೀತಿಯಡಿ ಒದಗಿಸುವಂತಹ ಸೌಲಭ್ಯಗಳೇನಿದ್ದಾವೆ, ಆ ಸೌಲಭ್ಯಗಳನ್ನ ಸಿನಿಮಾ ರಂಗಕ್ಕೂ ಕೂಡ ಅನ್ವಯ ಮಾಡುವುದಕ್ಕೆ ಈ ಮೂಲಕ ನಿರ್ಧಾರವನ್ನ ಮಾಡಲಾಗಿದೆ. ಇದು ಬಹಳ ಮಹತ್ವದ ನಿರ್ಧಾರ ಸಿಎಂ ಸಿದ್ದರಾಮಯ್ಯ ಅವರು ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಂಡಿರೋದು. ಇದರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಲಾಭವಾಗುವಂತಹ ಸಾಧ್ಯತೆ ಇದೆ ಚಿತ್ರರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವವರಿಗೆ. ಇನ್ನು ಮೈಸೂರಲ್ಲಿ ವಿಶ್ವದರ್ಜೆಯ ಫಿಲಂ ಸಿಟಿ ನಿರ್ಮಾಣಕ್ಕೆ 500 ಕೋಟಿ ರೂಪಾಯಿಯ ಅನುದಾನವನ್ನ ಘೋಷಣೆ ಮಾಡಲಾಗಿದೆ. ಮೊನ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆಯ ಸಂದರ್ಭದಲ್ಲೇ ಈ ಘೋಷಣೆಯನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು. PPP ಮಾದರಿಯಲ್ಲಿ ಸಾರ್ವಜನಿಕ ಹಾಗೆ ಖಾಸಗಿ ಸಹಭಾಗಿತ್ವದಲ್ಲಿ ಫಿಲಂ ಸಿಟಿಗೆ 150 ಎಕರೆ ಜಾಗವನ್ನ ಮೀಸಲಿಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ. 150 ಎಕರೆ ಫಿಲಂ ಸಿಟಿ ನಿರ್ಮಾಣಕ್ಕೆ, ಹಾಗೆಯೇ ಫಿಲಂ ಸಿಟಿಯನ್ನ ಸುಮಾರು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫಿಲಂ ಸಿಟಿ ನಿರ್ಮಾಣಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ. ಖಾಸಗಿ ಹಾಗೆ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಈ ಫಿಲಂ ಸಿಟಿ ಮೈಸೂರಿನಲ್ಲಿ ನಿರ್ಮಾಣ ಆಗಲಿದೆ. ಈ ಹಿಂದೆಯೇ ಮೈಸೂರಿನಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂತಹ ಘೋಷಣೆಯಾಗಿತ್ತು. ಅದಾದ ಬಳಿಕ ರಾಮನಗರಕ್ಕೆ, ಈ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ರಾಮನಗರಕ್ಕೆ ಅದನ್ನ ಶಿಫ್ಟ್ ಮಾಡ್ತೀವಿ ಅಂತ ಮತ್ತೊಬ್ರು ಹೇಳಿದ್ರು. ಈಗ ಮತ್ತೆ ಮೈಸೂರಿಗೆ ಶಿಫ್ಟ್ ಆಗಿದೆ ಫಿಲಂ ಸಿಟಿ. 500 ಕೋಟಿ ರೂಪಾಯಿಗಳ ಅನುದಾನವನ್ನ ಕೂಡ ನಿಗದಿ ಮಾಡಲಾಗಿದೆ. ಇನ್ನು ಮತ್ತೊಂದು ಪ್ರಮುಖವಾದಂತಹ ನಿರ್ಧಾರ ಇವತ್ತು ತೆಗೆದುಕೊಂಡಿರುವುದು ಯಾವುದು ಅಂದ್ರೆ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಏಕರೂಪದ ದರವನ್ನ ನಿಗದಿಪಡಿಸಿದೆ ಸರ್ಕಾರ. ಮಲ್ಟಿಪ್ಲೆಕ್ಸ್ ಸೇರಿ ಎಲ್ಲಾ ಸಿಂಗಲ್ ಸ್ಕ್ರೀನ್ ಥಿಯೇಟರ್, ಮಲ್ಟಿಪ್ಲೆಕ್ಸ್ ಎಲ್ಲಾ ಕಡೆ ನೀವು ಎಲ್ಲೇ ಸಿನಿಮಾನ ನೋಡಿದ್ರು 200 ರೂಪಾಯಿ ಟಿಕೆಟ್ ದರವನ್ನ ಸೀಮಿತಗೊಳಿಸಲಾಗಿದೆ. ಅಂದ್ರೆ 200 ರೂಪಾಯಿಗಿಂತ ಹೆಚ್ಚಿಗೆ ಹಣ ಪಡೆಯೋ ಹಾಗಿಲ್ಲ. ಸಿಂಗಲ್ ಸ್ಕ್ರೀನ್ ಅಲ್ಲಿ ಹೋಗಿ ನೋಡಿದ್ರು 200 ರೂಪಾಯಿ, ಅಂದ್ರೆ ಅದಕ್ಕಿಂತ ಜಾಸ್ತಿ ತಗೊಳ್ಳೋ ಹಾಗಿಲ್ಲ. 200 ಅದು ಡೆಡ್ ಲೈನ್. ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ 200 ರೂಪಾಯಿಯ ಮಿತಿಯನ್ನ ನಿಗದಿಗೊಳಿಸಲಾಗಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಾಮಾನ್ಯವಾಗಿ ಗೋಲ್ಡ್ ಕ್ಲಾಸ್, ಹಾಗೆ ಪ್ಲಾಟಿನಂ, ಈ ರೀತಿಯಾಗಿ ವಿವಿಧ ಸಿಲ್ವರ್ ಕ್ಲಾಸ್, ವಿವಿಧ ವಿಭಾಗಗಳಿರ್ತವೆ. ಬೇರೆ ಬೇರೆ ರೀತಿಯ ದರವನ್ನ ಅವರು ಫಿಕ್ಸ್ ಮಾಡಿರ್ತಾರೆ. ಅದರಲ್ಲೂ ಸೂಪರ್ ಸ್ಟಾರ್ಗಳ ಸಿನಿಮಾ ಬಂದಾಗ ಅಥವಾ ಬೇರೆ ಭಾಷೆಯ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಬಂದಾಗ ಅದರ ಏಕಾಏಕಿ ಏರಿಕೆಯಾಗೋದು ಇಂಥದ್ದೆಲ್ಲ ಇತ್ತು. 400 ರೂಪಾಯಿ, 500 ರೂಪಾಯಿ, 800 ರೂಪಾಯಿ ಈ ರೀತಿಯೆಲ್ಲ
ಬೇಕಾಬಿಟ್ಟಿ ದರವನ್ನ ಫಿಕ್ಸ್ ಮಾಡ್ತಾ ಇದ್ರು ಮಲ್ಟಿಪ್ಲೆಕ್ಸ್ನವರು. ಅದಕ್ಕೆಲ್ಲ ಕಡಿವಾಣವನ್ನ ಹಾಕುವಂತಹ ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿರೋದು. ಯಾವುದೋ ಪರಭಾಷೆಯ ಸಿನಿಮಾಗಳು ಬಂದು ಇಲ್ಲಿ ದುಡ್ಡು ಮಾಡ್ಕೊಂಡು ಹೋದ್ವು, ಪರಭಾಷೆಯ ಸಿನಿಮಾಗಳು ಬಂದು ಅತಿ ಹೆಚ್ಚು ದರವನ್ನ ಫಿಕ್ಸ್ ಮಾಡ್ಕೊಂಡು ಹಣ ಹೊಡ್ಕೊಂಡು ಹೋದ್ವು, ಲೂಟಿ ಮಾಡ್ಕೊಂಡು ಹೋದ್ವು ಅನ್ನುವಂಥ ಆರೋಪ ಇದು ಇವತ್ತು ನಿನ್ನೆಯದಲ್ಲ, ಬಹಳ ಸಮಯದಿಂದ ಇದೆ. ಈಗ ಅದಕ್ಕೆಲ್ಲ ಒಂದು ಕಂಟ್ರೋಲ್ ಮಾಡೋದಕ್ಕೆ, ಅದಕ್ಕೆಲ್ಲ ಒಂದೇ ದರವನ್ನ ಫಿಕ್ಸ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ನೀವು ಸಿಂಗಲ್ ಸ್ಕ್ರೀನ್ ಅಲ್ಲಾದ್ರೂ ನೋಡಿ, ಮಲ್ಟಿಪ್ಲೆಕ್ಸ್ ನಲ್ಲಾದ್ರೂ ನೋಡಿ, ಬಟ್ 200 ರೂಪಾಯಿ ಮಾತ್ರ ಟಿಕೆಟ್ ದರ. 200 ರೂಪಾಯಿಗಿಂತ ಹೆಚ್ಚಿನ ಟಿಕೆಟ್ ದರವನ್ನ ಪಡೆಯೋ ಹಾಗಿಲ್ಲ ಅನ್ನುವಂತಹ ಸ್ಪಷ್ಟ ಉಲ್ಲೇಖವನ್ನ ಮಾಡಿದೆ ತನ್ನ ಬಜೆಟ್ನಲ್ಲಿ. ನಾನಾಗ್ಲೇ ಹೇಳಿದೆ, ಈ ಹಿಂದೆ 2018ರಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಆ 2013ರಿಂದ 18ರ ಅವಧಿ ಇದೆಯಲ್ಲ, ತಮ್ಮ ಕೊನೆಯ ಬಜೆಟ್, ಆ ಬಜೆಟ್ನಲ್ಲೂ ಇದನ್ನ ಘೋಷಣೆ ಮಾಡಿದ್ರು. ಆ ನಂತರ ಅಧಿಸೂಚನೆ ಕೂಡ ಹೊರಡಿಸಲಾಗಿತ್ತು. 200 ರೂಪಾಯಿ ಏಕರೂಪದ ಟಿಕೆಟ್ ದರದ ಘೋಷಣೆಯಾಗಿತ್ತು. ಆದ್ರೆ ಆ ನಂತರದಲ್ಲಿ ಮಲ್ಟಿಪ್ಲೆಕ್ಸ್ಗಳ ಮಾಲೀಕರು ಕೋರ್ಟಿಗೆ ಹೋಗ್ತಾರೆ, ತಡೆಯಾಜ್ಞೆಯನ್ನ ತೆಗೆದುಕೊಂಡು ಬರ್ತಾರೆ. ಅದಾದ ನಂತರ ಬಂದಂತಹ ಸರ್ಕಾರ ಅದನ್ನ ವಾಪಸ್ ಪಡೆದಿತ್ತು. ಮೈತ್ರಿ ಸರ್ಕಾರ ಆ ನಂತರ ಬರುತ್ತೆ, ವಾಪಸ್ ಪಡೆದಿತ್ತು ಅನ್ನುವಂಥ ವಿಚಾರವನ್ನ ನಿನ್ನೆ ಸೆಷನ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಉಲ್ಲೇಖ ಮಾಡಿದ್ರು. ಚಿತ್ರಮಂದಿರಗಳಲ್ಲಿ ಏಕರೂಪದ ದರ ನಿಗದಿಗೆ ಸರ್ಕಾರಕ್ಕೆ ಅಧಿಕಾರ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರು ಅವರು. ಇವತ್ತು ಬಜೆಟ್ನಲ್ಲೇ ಅದು ಘೋಷಣೆಯಾಗಿದೆ. ಎಲ್ಲ ಚಿತ್ರಮಂದಿರಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ 200 ರೂಪಾಯಿ ಟಿಕೆಟ್ ದರವನ್ನ ಫಿಕ್ಸ್ ಮಾಡಲಾಗಿದೆ. ಅದಕ್ಕಿಂತ ಹೆಚ್ಚಳ ಮಾಡೋ ಹಾಗಿಲ್ಲ, ಅದಕ್ಕಿಂತ ಹೆಚ್ಚು ಹಣ ನೀವು ಪ್ರೇಕ್ಷಕರಿಂದ ಸುಲಿಗೆ ಮಾಡೋ ಹಾಗಿಲ್ಲ. ಇದರ ಜೊತೆಗೆ ಮತ್ತೊಂದು ಯೋಜನೆ ಏನು ಅಂದ್ರೆ, ಕನ್ನಡ ಚಿತ್ರಗಳ ಪ್ರೋತ್ಸಾಹಕ್ಕೆ OTT ಸ್ಥಾಪನೆಗೆ ಉತ್ತೇಜನವನ್ನ ನೀಡೋದು. ಕನ್ನಡ ಸಿನಿಮಾಗಳನ್ನ OTTನಲ್ಲಿ ಪ್ಲೇ ಅಪ್ ಮಾಡೋದಕ್ಕೆ ಅದಕ್ಕೊಂದು ಉತ್ತಮವಾದಂತಹ ವೇದಿಕೆ. OTT ಮೂಲಕ ಕನ್ನಡ ಚಿತ್ರಗಳಿಗೆ ಲಾಭ ಪಡೆಯುವಂತಾಗಬೇಕು ಅನ್ನುವಂತಹ ಕಾರಣಕ್ಕೆ ಒಂದು OTT ಪ್ಲಾಟ್ಫಾರ್ಮ್ನ ಆರಂಭ ಮಾಡೋದಕ್ಕೂ ಕೂಡ ಸರ್ಕಾರ ಪ್ರೋತ್ಸಾಹವನ್ನ ನೀಡಲಿದೆ. ಇನ್ನು ರಾಜ್ಯ ಸರ್ಕಾರನೇ ಮಲ್ಟಿಪ್ಲೆಕ್ಸ್ಗಳ ನಿರ್ಮಾಣಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ, ನಿರ್ಧಾರವನ್ನ ಮಾಡಿದೆ. ರಾಜ್ಯ ಸರ್ಕಾರದಿಂದಾನೇ ಮಲ್ಟಿಪ್ಲೆಕ್ಸ್ ನಂದಿನಿ ಲೇಔಟ್ನಲ್ಲಿ 2.5 ಎಕರೆ ವ್ಯಾಪ್ತಿಯಲ್ಲಿ ಮಲ್ಟಿಪ್ಲೆಕ್ಸ್ ಸಮುಚ್ಚಯವನ್ನ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಈ ಬಗ್ಗೆ ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದೆ. ಇನ್ನು ಮೌಲ್ಯಯುತ ಚಲನಚಿತ್ರಗಳನ್ನ ಸಂರಕ್ಷಿಸೋಕೆ ಭಂಡಾರವನ್ನ ಸ್ಥಾಪನೆ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಲನಚಿತ್ರ ಭಂಡಾರ ಸ್ಥಾಪನೆಗೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈ ಬಗ್ಗೆ ಇವತ್ತಿನ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಲಾಗಿದೆ. ಇವಿಷ್ಟೂ ಕೂಡ ಚಲನಚಿತ್ರ ರಂಗಕ್ಕೆ ಇವತ್ತಿನ ಬಜೆಟ್ನಲ್ಲಿ ಘೋಷಣೆಯಾಗಿರುವಂತಹ ವಿಚಾರಗಳು. ಏಕರೂಪದ ಟಿಕೆಟ್ ದರ ಬಹಳ ದೊಡ್ಡ ಮಟ್ಟದಲ್ಲಿ ಈ ವಿಶೇಷತೆಗಳಲ್ಲಿ ಅಥವಾ ಈ ಅನುದಾನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಘೋಷಣೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯಾಗ್ತಾ ಇದೆ. ಅದರ ಜೊತೆಗೆ OTT ರಚನೆ ಮಾಡುವಂತಹ ವಿಚಾರ, ಕನ್ನಡ ಸಿನಿಮಾಗಳಿಗಾಗಿಯೇ OTTಯ ರಚನೆಗೆ ಪ್ರೋತ್ಸಾಹವನ್ನ ಕೊಡ್ತೀವಿ ನಾವು ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಜೊತೆಗೆ ಚಿತ್ರೋದ್ಯಮವನ್ನ ಒಂದು ಉದ್ಯಮವಾಗಿ ಪರಿಗಣಿಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಕೈಗಾರಿಕೆಗಳಿಗೆ ಸಿಗುವ ರೀತಿಯೇ ಸೌಲಭ್ಯವನ್ನ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಘೋಷಣೆಗಳಾಗಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.